ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನೆಲ್. ನಿಮಗೇನಾದರೂ ಆಂಟಿಗಳ ಜೊತೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲನೂ ನೋಡಬೇಕಾ, ಅಥವಾ ಒಳ್ಳೆಯ ಹುಡುಗಿ ಜೊತೆ ಸಂಬಂಧ ಬೆಳೆಸಿ ಮದುವೆ ಆಗಬೇಕಾ, ನಿಮಗೆ ತಕ್ಕ ಹಾಗೆ ಒಳ್ಳೆಯ ವರ ಕೂಡ ಸಿಗ್ತಿಲ್ವಾ? ನಿಮ್ಮ ಮಾಹಿತಿ, ನಿಮ್ಮ ಫೋಟೋ, ಬರೀ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ನಾವು ಎಂಥವ್ರು ಬೇಕು ಅಂಥವ್ರನ್ನ ಹುಡುಕಾಟ ಮಾಡಿಕೊಡ್ತೇವೆ. ಇವತ್ತು ನಮಗೆ ಕಳಿಸಿರ್ತಕ್ಕಂಥದ್ದು ನಮ್ಯ ಅಂತ ನಾನು ಫೋಟೋ ಸಮೇತ ಮಾಹಿತಿ ಕಳಿಸಿರ್ತಾರೆ. ಮೇಲು ನಿನ್ನೆ ನೈಟೇ ಬಂದಿದೆ. ನಾನು ಇವಾಗಲೇ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತಿದ್ದೆ ನೋಡಿ. ಇವರು ಬಂದುಬಿಟ್ಟು ತೆಳಕೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಾರೆ. ಈ ಒಂದು ತೆಳಕೂರು ಎಲ್ಲಿ ಬರುತ್ತೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ತಾಲೂಕಿನಿಂದ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಮಹಿಳೆಯವರು. ಜಾತಿ ಬಂದುಬಿಟ್ಟು ತಳವಾರ. ಶಿಕ್ಷಣ ಬಂದುಬಿಟ್ಟು ಜೀವನ ನಡೆಸುವಷ್ಟು ಓದಿದ್ದೇನೆ, ಒಂದು ಕುಟುಂಬ ನಡೆಸಬೇಕಾಗಿರ್ತಕ್ಕಂಥದ್ದು ಎಷ್ಟೆಲ್ಲ ಓದಬೇಕು ಅಷ್ಟು ಓದಿದ್ದೀನಿ, ಎಷ್ಟು ಅಂತ ಕ್ಲಾರಿಟಿ ಕೊಟ್ಟಿಲ್ಲ, ಒಟ್ಟಿನಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಮನೆಯಲ್ಲಿ ಟೇಲರು, ಬಟ್ಟೆ ಹೊಲಿಯೋದು, ಹೆಣ್ಮಕ್ಳ ಬ್ರಾ ಹೊಲಿಯೋದು ಮತ್ತು ಜಂಪರ್, ಈ ರೀತಿ ಬಟ್ಟೆಗಳು ಹೊಲಿಯೋದು ಅಂತ ಮಾಡ್ತಾರೆ. ನನಗೆ ಸಂಬಳ ಏನಿಲ್ಲ ಅಂತಂದ್ರೆ ತಿಂಗಳಿಗೆ 5,000 ರೂಪಾಯಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಅಂತ ಈ ಒಂದು ನಮ್ಮೆಯವರು ಮಾಹಿತಿ ಕಳಿಸಿರೋದು. ಅಪ್ಪ ಅಮ್ಮ ಎಲ್ಲರೂ ಕೂಡ ವೃದ್ಧರು, ವಯಸ್ಸು ಬೇರೆ ಆಗಿದೆ. ಮನೆಯ ಅಡುಗೆ ಕೆಲಸ ಎಲ್ಲನೂ ಕೂಡ ನಾನೇ ಮಾಡ್ತಾ ಇದ್ದೀನಿ. ಮನೆಯ ಮೊದಲನೇ ಮಗಳು, ಒಬ್ಬ ಪುಟ್ಟದಾಗಿರ್ತಕ್ಕಂಥ ತಮ್ಮ, ಅವನು ಶಿಕ್ಷಣ ಪಡಿತಾ ಇದ್ದಾನೆ. ಇವಾಗ ವಿಚಾರಕ್ಕೆ ಬರೋಣ. ನಮ್ಮೆಯವರ ಫೋಟೋ ನೋಡ್ಕೊಂಡ್ರ ಅಂತ ಅಂದ್ಕೊಳ್ತೀನಿ. ಇವಾಗ ಅವರ ಮಾಹಿತಿ ಜೊತೆಗೆ ವಿಚಾರ ಏನಕ್ಕೆ ಕಳಿಸಿದ್ರು ಅಂತ ಹೇಳ್ತೀನಿ ನೋಡಿ. ನನಗೆ ತುಂಬ ಜಾಸ್ತಿ ಕಾಮ ಇದೆ. ಸುಮಾರು 15 ವರ್ಷಗಳಿಂದ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಇವರು ತಂದೆ ತಾಯಿಯವರ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಮಗಳಾಗಿರ್ತಾಳೆ. ಯಾರು ಬಂಧು ಬಳಗನೂ ಇಲ್ಲ, ಆಪ್ತ ಮಿತ್ರರು ಇಲ್ಲ, ಸ್ನೇಹಿತರು ಇಲ್ಲ, ಯಾರೂ ಕೂಡ ಇಲ್ಲ. ತಂದೆ ತಾಯಿನೇ ಎಲ್ಲನೂ ಕೂಡ ಅಂದ್ಕೊಂಡು ಬೆಳೆದಿರ್ತಕ್ಕಂಥದ್ದು ಇವರು. ನಮ್ಯ ಅವರಿಗೆ ಪ್ರಸ್ತುತ ತುಂಬ ಅಂದರೆ ತುಂಬ ಕಾಮ ಇರುತ್ತೆ ಸ್ನೇಹಿತರೆ. ಯಾರ ಜೊತೆನೂ ಕೂಡ ಇದುವರೆಗೂ ಮಾಡಿಸ್ಕೊಂಡಿಲ್ಲ, ಒಂದು ಹುಡುಗನ ಕೈ ಕೂಡ ಸೋಕಿಸ್ಕೊಂಡಿಲ್ಲ. ರಾತ್ರಿ ಮಲಗಿಕೊಂಡಾಗ ಮೈ ತುಂಬ ಎಲ್ಲನೂ ಕೂಡ ಬೆವರು ಬರುತ್ತೆ. ಅದಕ್ಕೆ ನಾನು ರಾತ್ರಿ ಬೆತ್ತಲಾಗಿ ಒಬ್ಬಳೇ ಮಲ್ಕೊಳ್ತೀನಿ. ಅದು ಬಂದುಬಿಟ್ಟು ಚಡ್ಡಿ ಬ್ರಾ ಎಲ್ಲನೂ ಬಿಚ್ಚಿ ಒಬ್ಬಳು ಮಲ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆವಾಗಲೇ ಇವರಿಗೆ ಕಂಟ್ರೋಲ್ ಆಗುತ್ತದೆ ಅಂತ ಹೇಳಿದ್ದಾರೆ. ನನಗೆ ಏನು ಮಾಡಿದರೂ ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ. ರಾತ್ರಿ ಬೆತ್ತಲೆ ಮಲ್ಕೊಂಡ್ರು ಕೂಡ ಕಂಟ್ರೋಲ್ ಆಗ್ತಿಲ್ಲ. ಆದರೆ ಇವಾಗ ನನಗೆ ಪಾಯಿಂಟ್ ಬಂದಿರೋದು, ಒಂದು ಗಂಡಿನಿಂದ ಸುಖ ಪಡೆದರೆ ನನಗೆ ಕಾಮ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನಲ್ಲಿರ್ತಕ್ಕಂಥ ಒಂದು ರಸ ಹೊರಗಡೆ ಬಂದರೆ ಎಲ್ಲನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ತಯಾರಿ ಮಾಡ್ಕೊಂಡಿದ್ದೇನೆ. ಒಂದು ಗಂಡಿನಿಂದ ಸುಖನ ಪಡಿಬೇಕು ಅಂತ. ಅದು ಮಿಂಡನಾಗಿ ಕೊಟ್ಟರು ಸರಿ, ನನಗೆ ಮದುವೆಯಾಗಿ ಕೊಟ್ಟರು ಸರಿ, ಒಟ್ಟಿನಲ್ಲಿ ಸುಖ ಕೊಡುವಂಥ ಹುಡುಗ ಇದ್ದರೆ ನನಗೆ ದಯಮಾಡಿ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಒಪ್ಪಿಗೆ ಕೊಟ್ಟರೆ ಅವರು ನಿಮ್ಮ ಹತ್ರ ಕಳಿಸ್ತಕ್ಕಂತಹ ರೆಡ್ ಕಲರ್ ಕಾರು, ನೀವು ಯಾವ ಊರಲ್ಲಿ ಇರಿ, ಬೆಂಗಳೂರು, ಬಿಜಾಪುರ, ಬಾಗಲಕೋಟ್, ಈ ರೀತಿ ಯಾವ ಪ್ಲೇಸಲ್ಲೇ ಇರಿ, ಅವರು ಕಾರ್ ಕೊಟ್ಬಿಟ್ಟು ನಿಮ್ಮ ಮನೆ ಹತ್ರನೇ ಈ ರೀತಿ ಕಾರ್ನ ಕಳಿಸ್ತಾರೆ. ಅವ್ರೇನು ಹೇಳಿದರು ಅರ್ಥ ಆಯ್ತಾ? ನಮಗೆ ಅವರು ಪ್ರಸ್ತುತ ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಇವರು ಯಾರ ಒಂದು ಉಸಾಬರಿಗೂ ಹೋಗ್ತಿರಲಿಲ್ಲ. ಬಟ್ ಹೆಣ್ಮಕ್ಳ ಒಂದು ಜೀವನ ತೃಪ್ತಿಗೆ ಹೊಂದೋದು ಒಂದು ಗಂಡಿನ ಕೈ ಸ್ಪರ್ಶಿಸಿದಾಗ ಸ್ನೇಹಿತರೆ. ಎಲ್ಲರೂ ಕೂಡ ಲಿಮಿಟಲ್ಲೇ ಇರ್ತಾರೆ. ಬಟ್ ಕಾಮ ಅನ್ನೋದು ಯಾರಿಗೂ ಕೂಡ ಕಂಟ್ರೋಲ್ ಆಗೋಲ್ಲ, ಇವ್ರಿಗೂ ಕೂಡ ಕಂಟ್ರೋಲ್ ಆಗ್ತಿಲ್ಲ. ಮದುವೆ ಆಗಿಬಿಟ್ಟು ನೀವೇನಾದರೂ ಸುಖ ಕೊಡ್ತೀನಿ ಅಂದರೆ ನಾನು ಅದಕ್ಕೂ ಕೂಡ ತಯಾರಾಗಿದ್ದೀನಿ. ಅದು ಇಲ್ಲ ಅಂದರೆ ಮದುವೆಗೂ ಮುನ್ನ, ಇಲ್ಲಾಂದರೆ ಫ್ರೆಂಡ್ಶಿಪ್ನ ರೂಪದಲ್ಲಿ ಸುಖ ಕೊಡ್ತೀನಿ ಅಂದರೆ ಅದಕ್ಕೂ ಕೂಡ ತಯಾರಿದ್ದೀನಿ. ಒಟ್ಟಿನಲ್ಲಿ ನಾನು ಒಳಗಡೆ ತುಂಬಿ ಚೆಲ್ತಕ್ಕಂತಹ ಒಂದು ರಸನ ನಿಮ್ಮ ಮೂಲಕ ಹೊರ ತೆಗೆದು ನನಗೆ ತೃಪ್ತಿಯನ್ನು ಕೊಟ್ಟರೆ ನಿಮಗೆ ದುಡ್ಡು ಬೇಕಾ, ಕಾರ್ ಬೇಕಾ, ಮನೆ ಬೇಕಾ, ಎಲ್ಲನೂ ಕೂಡ ಕೊಡಿಸ್ತೀನಿ ಅಂತ ಓಪನ್ ಅಪ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ನಾಚಿಕೆ ಅಂತ ಏನೂ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ನನ್ನ ಜೊತೆ ನೀವು ಓಪನ್ ಅಪ್ ಆಗೇ ಇರಿ. ಯಾಕಂದರೆ ಮುಂದೆ ಇಬ್ಬರು ಕೂಡ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡೋದಿದೆ ಅಂತ ಹೇಳಿದ್ದಾರೆ. ಇವರಿಗೆ ನೀವು ಒಪ್ಪಿಗೆ ಏನಾದರೂ ಕೊಟ್ಟರೆ ಪ್ರಸ್ತುತ ಈ ಒಂದು ಕಾರು ನಿಮ್ಮ ಹತ್ರ ಬರುತ್ತೆ, ನಿಮ್ಮ ಮನೆ ಹತ್ರ. ನೀವೇನಾದರೂ ಬಿಜಾಪುರ, ಬೆಂಗಳೂರು ಹತ್ರ ಇದ್ದರೆ ಪ್ರಸ್ತುತ ಈ ಒಂದು ಕಾರ್ನಲ್ಲಿ ಕೂತ್ಕೊಂಡು ಅವ್ರ ಜೊತೆ ಜಾಲಿಯಾಗಿ ಕೂಡ ನೀವು ಹೋಗ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಇಬ್ಬರು ಕೂಡ ಅಷ್ಟೇ ಪ್ರೀತಿಯಿಂದ ಹೋಗ್ಬೋದು ಸ್ನೇಹಿತರೆ. ಇದು ಬಂದುಬಿಟ್ಟು ಅವರು ಹೇಳಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾತು. ಆ್ಯಂಡ್ ಒಳಗಡೆ ಯಾವ ರೀತಿ ಇದೆ ಅಂತ ಅನ್ನೋದು ನೋಡ್ಕೊಳ್ಳೇಬೇಕಲ್ವಾ? ಯಾಕಂದರೆ ನಿಮಗೇನಾದರೂ ಕಾರು ಅಂತ ಏನಾದರೂ ಬರ್ತಿತ್ತು ಅಂತಂದರೆ ಕಾರಿನಲ್ಲೂ ಕೂಡ ರೊಮ್ಯಾನ್ಸ್ ಮಾಡ್ಬೋದು. ಅಥವಾ ಇಬ್ಬರು ಕೂಡ ಲಾಂಗ್ ಡ್ರೈವ್ ಎಲ್ಲಾದರೂ ಹೋಗ್ಬಿಟ್ಟು ಆ್ಯಂಡ್ ಎಲ್ಲಾದರೂ ಸೈಡಲ್ಲಿ ನಿಂತ್ಕೊಂಡು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿನೂ ಕೂಡ ಇಬ್ಬರು ರೊಮ್ಯಾನ್ಸ್ ಮಾಡ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಕಾರ್ನಲ್ಲಿರ್ತಕ್ಕಂತಹ ಸಿಸ್ಟಮ್ ನನಗೆ ಅವರಿಗೆ ತೋರಿಸಿ ಸರ್ ಅಂತ ಹೇಳಿದ್ದಾರೆ. ಇದು ಬಂದುಬಿಟ್ಟು ಸ್ಟೇರಿಂಗ್ ಸಿಸ್ಟಮ್ ಆಗಿರುತ್ತೆ, ವೈಟ್ ಕಲರಲ್ಲಿದೆ. ಎಲ್ಲರೂ ಕೂಡ ಬ್ಲ್ಯಾಕ್ ಕಲರಲ್ಲಿ ಸಿಸ್ಟಮ್ ಇರುತ್ತೆ ಸ್ನೇಹಿತರೆ. ಇದು ಸೀಟ್ ಯಾವ ರೀತಿಯಲ್ಲಿದೆ ಆ ರೀತಿ ಸಿಸ್ಟಮ್ ಇದು ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಗೇರ್ ಬಂದುಬಿಟ್ಟು ಅಪ್ ಟು 5 ಅಲ್ಲಿ ಈ ಒಂದು ಗೇರ್ ಕೂಡ ಇದೆ ಅಂತ ಮಾಹಿತಿ ಕಳಿಸಿದ್ದಾರೆ. ಆ್ಯಂಡ್ ಇದರ ಒಂದು CC ಬಂದುಬಿಟ್ಟು 1800 CC ಇದೆ. ಎಲ್ಲ ಕಾರ್ಗಳು ಅಪ್ ಟು ಸೇಮ್ ಇರುತ್ತೆ CC. ಮೈಲೇಜಿಗೆ ಬಂದುಬಿಟ್ಟು 31-32 ಅಂತ ಕೊಡುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ.
ಅವರು ಹೇಳಿರೋದು ಕಡೆ ಗಮನ ಕೊಡಿ. ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.